ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್. ಟುಡೇ ನಾವು ಗಾರ್ಡನ್ನಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ನಿಮಗೆ ತೋರಿಸ್ತೀನಿ ಯಾವುದು ಅಂತ. ಹೌದು ಗಾಯ್ಸ್, ಇವತ್ತು ನಾವು ಗಾರ್ಡನ್ ಅಲ್ಲ ಗಾಯ್ಸ್, ಅವನು ಗಾರ್ಡನ್ ಅಂತ ಹೇಳಿಲ್ಲ. ಸೊ ಇವತ್ತು ನಾವು ಹೋಗ್ತಾ ಇರೋದು ತಿರುಮಲದಲ್ಲಿ ಫ್ಲವರ್ ಎಕ್ಸಿಬಿಷನ್ ಅಂತ ಅಂದ್ಕೊಂಡಿದೆ. ಸೊ ಅಲ್ಲಿ ಎಲ್ಲ ಥರದ ಫ್ಲವರ್ಸ್ಗಳು, ಅಂದರೆ ವಿದೇಶದಿಂದ ಎಲ್ಲ ಫ್ಲವರ್ಸ್ ಬಂದಿರುತ್ತೆ. ಸೊ ಅದರಿಂದ ಅವರು ಡೆಕೋರೇಷನ್ ಮಾಡ್ತಾರೆ. ಅಂದರೆ ಅವತಾರಗಳು, 10 ಅವತಾರ ಆಯಿತು, ಅಥವಾ ಶ್ರೀನಿವಾಸ ದೇವರು, ಪದ್ಮಾವತಿಯವರು. ಸೊ ಶ್ರೀನಿವಾಸ ಕಲ್ಯಾಣದಲ್ಲಿ ಬರುವಂಥ ಸ್ಟೋರಿಗಳನ್ನೆಲ್ಲ ಅವರು ಫ್ಲವರಿಂದನೇ ಮಾಡಿರ್ತಾರೆ. ಸೊ ಅಲ್ಲಿ ಇವತ್ತು ನಾವು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅದು ಎಲ್ಲಿದೆ ಮತ್ತು ಯಾವ ಥರ ಇದೆ, ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾವು ತೋರಿಸ್ತೀವಿ. ಇದು ಏನಕ್ಕಂದರೆ ಇದು ನವರಾತ್ರಿ ಉತ್ಸವ. ಸೊ ನವರಾತ್ರಿ ಉತ್ಸವ ತಿರುಪತಿಯಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಅದೇ ಗ್ರ್ಯಾಂಡ್ ಒಂದು ಪಾರ್ಟು ಫ್ಲವರ್ ಎಕ್ಸಿಬಿಷನು. ಸೊ ಅದು ಯಾವ ಥರ ಇರುತ್ತೆ, ಎಲ್ಲಿರುತ್ತೆ, ಹೆಂಗಿರುತ್ತೆ ಅಂತ ಎಲ್ಲ ತೋರಿಸ್ತೀವಿ. ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ನಾವು ಹಂಗೆ ಹೋಗ್ತೀವಿ, ನಿಮಗೂ ತೋರಿಸ್ತೀವಿ. ನೋಡ್ರಿ, ಇವಾಗ ನಾವು ಹೋಗ್ಲಿಕ್ಕತ್ತೀವಲ್ಲ, ಸೊ ಎಲ್ಲ ಕಡೆನೂ ಬ್ಲಾಕ್ಸ್ ಮಾಡ್ಯಾರ. ಸೊ ನಮ್ಗೆ ನಡ್ಕೊಂಡು ಹೋಗೋದೇನೆ ದಾರಿ ಅದ. ಯಾಕ ಅಂತ ಅಂದ್ಕೊಂಡು ಹೇಳಿದ್ರೆ ಬಸ್ಸಿನ ಅವೈಲೇಬಿಲಿಟಿ ಇಲ್ಲ. ಗರುಡ ವಾಹನ ಹತ್ರ ಇರೋದ್ರಿಂದ ಬಹಳ ಜನ ಬರ್ತಾರ. ಮತ್ತು ಅದಕ್ಕಾಗಿ ಇವರು ಏನು ಮಾಡ್ತಾರಂದ್ರೆ ರೋಡ್ಗಳನ್ನ ಬ್ಲಾಕ್ಸ್ ಮಾಡ್ತಾರ. ಮತ್ತು ಇಲ್ಲೆಲ್ಲ ಕಟ್ ಮಾಡ್ಲಿಕ್ಕೆ ಹತ್ಬಿಟ್ಟಾರ. ಅಂದ್ರೆ ಮುಂಚೆ ಎಲ್ಲ ಎಲ್ಲಿ ಬೇಕಾದ್ರಿಂದ ಅಲ್ಲಿ ನಾವು ಹೊಕ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಇವಾಗ ಹಂಗಿಲ್ಲ, ಎಲ್ಲ ಕಡೆ ಕಟ್ ಮಾಡಿಸ್ಕೊಂಡ್ಬಿಟ್ಟು ನಾವು ಹೋಗ್ಬೇಕಾಗ್ತದ. ಹಾಗಾಗಿ ನಾವು ನಡ್ಕೋತಾನೆ ಹೋಗ್ಲಿಕ್ಕತ್ತೀವಿ ಫ್ಲವರ್ ಎಕ್ಸಿಬಿಷನ್ಗೆ. ನೋಡಿ, ಪುಷ್ಪ ಪ್ರದರ್ಶನ. ಸೊ ಇಲ್ಲಿ ಹೋದ್ರೆ ಇವಾಗ ಅದೇ ಬರ್ಲಿಕ್ಕತ್ತದ, ಹೋಗ್ಲಿಕ್ಕತ್ತೀವಿ. ಅಲ್ಲೆಲ್ಲ ತುಂಬಾ ಏನ್ ಲೈಟ್ಸ್ ಹಾಕ್ಯಾರ. ಸೊ ಇಲ್ಲಿ ಮತ್ತೆ ಇನ್ನೊಬ್ರು ಯೂಟ್ಯೂಬರು ನಮ್ಗೆ ಸಿಕ್ಕ್ಯಾರ. ಸೊ ವಿಧ್ವನಿ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇಲ್ಲಿ ಹೋಗ್ತಾ ಇದಾರ ಮುಂದ. ಸೊ ಅವರು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದಾರ. ನಾವು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕತ್ತೀವಿ. ನೋಡ್ರಿ, ಇದೇ ಸ್ಟ್ರೇಟ್ ಆಗಿ ರೋಡ್ ಹೋದ್ರೆ ಇಲ್ಲೇ ಬರ್ತದ ಫ್ಲವರ್. ಸೊ ತೋರಿಸ್ತೀವಿ ನೋಡಿ. ಅಂತೂ ಇಂತೂ ನಾವು ತಲುಪಿದ್ವಿ ಫ್ಲವರ್ ಎಕ್ಸಿಬಿಷನ್. ಸೊ ಬಹಳ ಜನ ಬಂದಾರ ನೋಡ್ಲಿಕ್ಕೆ. ನೋಡ್ರಿ, ನೀವು ನೋಡ್ಬೋದು. ನೋಡ್ರಿ, ಇದೆ ಫ್ಲವರ್ ಎಕ್ಸಿಬಿಷನ್. ಸೊ ಇದು ಬೆಳಗ್ಗೆಕ್ಕಿಂತ ರಾತ್ರಿನೇನೆ ನೋಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಕಾಣ್ತದ. ಬರ್ರಿ ನೋಡ್ಲಿಕ್ಕೆ ಹೋಗೋಣ. ಒಳಗೆ ಯಾವ್ಯಾವ ಥರ ಫ್ಲವರ್ಸ್ಗಳಿಂದ, ಆಮೇಲೆ ವಿದೇಶದಿಂದ ಫ್ಲವರ್ಸ್ ತರಿಸ್ತಾರ ಅಂತ ಅಂದ್ಕೊಂಡು ಕೇಳ್ಪಟ್ಟಿವಿ ನಾವು. ಸೊ ವಿದೇಶದಿಂದ ಯಾವ ಫ್ಲವರ್ಸ್ ಬಂದಾವ ಏನು ಅಂತ ಅಂದ್ಕೊಂಡು ನೋಡೋಣ. ನೋಡ್ರಿ, ಇಲ್ಲಿ ಹಾಟ್ ತರ ಮಾಡಿಬಿಟ್ಟು ಅದ್ರೊಳಗೆಲ್ಲ ಫ್ಲವರ್ಸ್ಗಳು ಇಟ್ಟಾರ. ಇಲ್ಲಿ ನೋಡ್ರಿ, ನರಸಿಂಹ. ನೋಡ್ರಿ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಚೆನ್ನಾಗಿ ಮಾಡ್ಯಾರ ನರಸಿಂಹ. ಸೊ ನರಸಿಂಹ ದೇವರು. ಆಮೇಲೆ ಇಲ್ಲಿ ಬಂದ್ರ ಆನೆ. ನೋಡ್ರಿ, ಇಲ್ಲಿ ಫ್ಲವರ್ಗಳಿಂದ ಆನೆಯನ್ನ ಮಾಡ್ಯಾರ. ಗಜ ವಾಹನ ನೋಡ್ರಿ, ಅಲ್ಲಿಯೂ ಕೂಡ ಇನ್ನೂ ಒಂದು ಗಜ ಅದ. ಸೊ ಫುಲ್ ಎಲ್ಲ ಇದು ಫ್ಲವರ್ ಇಂದನೇ ಮಾಡಿರೋದು. ಸೊ 2 ಗಜವನ್ನ ನೋಡ್ಬೋದು. ನೆಕ್ಸ್ಟ್ ಏನಿದೆ ಅಂತ ಅಂದ್ಕೊಂಡು ಹೇಳಿದ್ರೆ ಬನ್ನಿ, ಇಲ್ಲಿ ಏನಿದೆ ಅಂತ ಅಂದ್ಕೊಂಡು ನೋಡೋಣ. ನೋಡಿ, ಇದು ಗರುಡವನ್ನ ಮಾಡ್ಯಾರ. ಆ ಸೈಡು ಏನು ಮಾಡಿದಾರೆ ಅಂದ್ರೆ ಹನುಮನ್ ದೇವರು. ಗರುಡ ಮತ್ತೆ ಹನುಮನ್ ದೇವರು. ಇದೆಲ್ಲ ಲೈಟ್ನ ಡೆಕೋರೇಷನ್, ಲೈಟ್ ಮತ್ತು ಫ್ಲವರ್ಗಳ ಡೆಕೋರೇಷನ್ ನಾವು ಇವಾಗ ನೋಡಬಹುದು. ಬರ್ರಿ, ಇಲ್ಲಿ ಮೇಲೆ ಹೋದ್ರ ನೋಡ್ರಿ, ಇಲ್ಲಿ ಏನದ ಅಂತ ಅನ್ಕೊಂಡು ಹೇಳಿದ್ರ ಪ್ರಾಣಿಗಳು, ಚಿರತೆ. ನೋಡ್ರಿ, ಮೆಟ್ಲ ಹತ್ಕೊಂಡು ಇಲ್ಲಿ ಮೇಲೆ ಶ್ರೀನಿವಾಸ ದೇವ್ರನ್ನ ನೋಡೋ ತರ ಮಾಡಿದಾರ. ಹೌದು ಅಮ್ಮ, ಆನೆ. ಇಲ್ಲಿಂದ ನೋಡಿ, ಶೇಷಾಚಲ, ವೃಷಭಾಚಲ. ಸೊ ಆ ತರ ಎಲ್ಲ 7 ಬೆಟ್ಟಗಳನ್ನ ಇಟ್ಬಿಟ್ಟು ಕೊನೆಗೆ ಅಲ್ಲಿ ಶ್ರೀನಿವಾಸ ದೇವರನ್ನ ಇಟ್ಬಿಟ್ಟು ನಮ್ಗೆ ತೋರ್ಸ್ಯಾರ. ಆಮೇಲೆ ಲೇಔಟ್. ಈ ಕಡೆಯಿಂದ ಇದು ತಿರುಪತಿಯಿಂದ ಹೋಗೋ ರೂಟು, ಈ ಕಡೆಯಿಂದ ಇದು ತಿರುಪತಿಯಿಂದ ಬರೋ ರೂಟು. ಇದು ಮೆಟ್ಲ ಹತ್ಕೊಂಡು ನಾವೇನು ಶ್ರೀನಿವಾಸ ದೇವರನ್ನ ನೋಡ್ತೀವಿ ಅದು. ಈ ಕಡೆ ಬಂದ್ರೆ ನೋಡ್ರಿ, ಇಲ್ಲಿ ಆನೆ ಇದೆ ರೀ. ಇಲ್ಲಿ ಆನೆ ಇದೆ, ತೋರಿಸಿ ಒಳಗೆ. ನೋಡಿ, ಇದು ಕಾಡು ಒಳಗೆ ಒಂದು ಆನೆ ತರ ಮಾಡ್ಯಾರ. ಸೊ ಇದು ಬಹಳ ಚಲೋ ಅದ. ಮಕ್ಳು ಕರ್ಕೊಂಡ್ಬಂದ್ರೆ ಮಕ್ಳು ಫುಲ್ ಎಂಜಾಯ್ ಮಾಡ್ತಾರ. ನೋಡ್ರಿ, ಇದು ಮಂಟಪ, ಗುಡಿ ತರ ಮಾಡ್ಯಾರ. ಇಲ್ಲಿ ದೇವರು. ಇದೆಲ್ಲ ಪ್ಯೂರ್ ಕಲ್ಲಿನಿಂದ ಮಾಡಿರೋದು. ಇದು ವುಡನ್. ನೋಡಿ ಎಷ್ಟು ಚಂದ ವುಡನ್ನಿಂದ ಮಾಡ್ಯಾರ. ಸೊ ಇದೆಲ್ಲ ವುಡನ್ ವರ್ಕು. ಕೃಷ್ಣ ಆ ಥರದ್ದೆಲ್ಲ, ಇದನ್ನೆಲ್ಲ ನೀವು ಪರ್ಚೇಸ್ ಕೂಡ ಮಾಡಬಹುದು. ಭಾಳ ಚಲೋ ಮಾಡ್ಯಾರ.
ನೋಡ್ರಿ ಇಲ್ಲಿ ಹನುಮನ್ ದೇವರು ಎಷ್ಟು ಮುದ್ದಾಗದ. ಸೊ ಹನುಮನ್ ದೇವ್ರನ್ನ ಕೂಡ ಮಾಡ್ಯಾರ. ಮುಂದಿನದಲ್ಲಿ ನೋಡಿ ಎಷ್ಟು ಚಂದ ಮಾಡ್ಯಾರ. ತಾಯಿ ಮತ್ತೆ ಮಗುವಿನ ಚಿತ್ರವನ್ನ ಬಹಳ ಚಲೋ ಬಿಡಿಸ್ಯಾರ. ಗರ್ಭಿಣಿ ಪರಿಚಯ ಅಂತ ಅನ್ಕೊಂಡು ನೋಡಿ ತಾಯಿ ನೋಡಿ. ಗರ್ಭಿಣಿ ಪರಿಚಯ ನೋಡಿ. ನೋಡ್ರಿ ಇದು ಹಳೆ ತಿರುಪತಿ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ. ನೋಡ್ರಿ ಎಷ್ಟು ಚಂದ ಇತ್ತು ತಿರುಪತಿ. ಇವಾಗ ಫುಲ್ಲು ಚೇಂಜ್ ಆಗಿದೆ. ಹೇಳ್ತಿದ್ರು ನಮ್ಮಪ್ಪ ಅವರು 35-40 ವರ್ಷದಿಂದ ಬರ್ಲಿಕತ್ತಾರ ಅವರು. ಸೊ ಅವಾಗಿದ್ದಾಗ ಹೆಂಗಿತ್ತು ಇವಾಗ ಹೆಂಗಾಗ್ಯದ ಅನ್ನೋದನ್ನ ಈ ಪಿಕ್ಚರಿಂದ ಅವರು ತೋರಿಸ್ಕೊಡಿರ್ತಾರೆ. ನೋಡ್ರಿ ತಿರುಪತಿ ಯಾವ ತರ ಇತ್ತು ನೋಡ್ರಿ. ಅಲ್ಲಿ ಬ್ರಹ್ಮರಥ ಅದ ನೋಡ್ರಿ. ಇದೆಲ್ಲಾನು ತಿರುಪತಿನೇನೆ. ಹಳೆಯ ತಿರುಪತಿ ಯಾವ ತರ ಅದ ಅಂತ ಅನ್ಕೊಂಡು ನಾವು ನೋಡ್ಬೋದು. ನೋಡ್ರಿ ಇದು ನೋಡ್ರಿ ರಥಬೀದಿ, ಹಳೆಯ ತಿರುಪತಿಯ ರಥಬೀದಿ ಇದು ಒಳಗಡೆ ಇದು ನೋಡಿ. ಇವಾಗ ಫುಲ್ಲು ಚೇಂಜ್ ಆಗ್ಬಿಟ್ಟದ ತಿರುಪತಿ, ಫುಲ್ಲು ಚೇಂಜ್ ಆಗಿದೆ. ಇದು ನೋಡ್ರಿ ಬಂಗಾರದ ಗೋಪುರ. ಇದು ನೋಡ್ರಿ ಕಂಬ, ಧ್ವಜಸ್ತಂಭ. ಇದು ನೈಟ್ ಲೈಟ್ ಹಾಕಿದಾಗ ತಿರುಪತಿ ಯಾವ ತರ ಕಾಣ್ತಿತ್ತು ಅಂತ ಅನ್ಕೊಂಡು ಇದ್ರೊಳಗೆ ತೋರ್ಸ್ಯಾರ. ಇದು ಗುಡಿ, ಶ್ರೀನಿವಾಸ ದೇವರ ಗುಡಿ. ಇವಾಗ ಫುಲ್ ಅಂದ್ರೆ ಫುಲ್ ಚೇಂಜ್ ಆಗ್ಯದ ನೋಡ್ರಿ. ಇದೆಲ್ಲ ಹಳೇ ತಿರುಪತಿಯ ಒಂದು ಕಿರು ನೋಟ ತರ ಅವರು ಇಲ್ಲಿ ಹಾಕ್ಯಾರ ನೋಡ್ರಿ. ಬಹಳ ಅಂದ್ರೆ ಬಹಳ ಚಲೋ ಹಾಕ್ಯಾರ ನೋಡ್ರಿ. ಇದೆಲ್ಲಾನು ಹಳೆ ತಿರುಪತಿ ಲೈಟ್ ಡೆಕೋರೇಷನ್ ನೋಡಿ. ಇಲ್ಲಿ ಜನಸಾಗರ ನೋಡ್ರಿ, ಹಳೆ ತಿರುಪತಿಯೊಳಗ ಜನಸಾಗರ ನೋಡ್ರಿ. ಇದು ಸೂರ್ಯಪ್ರಭಾ ವಾಹನ, ಆಮೇಲೆ ಚಂದ್ರಪ್ರಭಾ ವಾಹನ ನೋಡ್ರಿ. ಇದು ಗುಡಿ ಮುಂದೆ ಇದು ಪುಷ್ಕರಣಿ ನೋಡಿ. ಸ್ವಾಮಿ ಪುಷ್ಕರಣಿ ಅವಾಗ ಹೆಂಗಿತ್ತು ಇವಾಗ ಹೆಂಗಾಗ್ಯದ, ಫುಲ್ಲ ಚೇಂಜ್ ಆಗ್ಯದ ನೋಡ್ರಿ. ನೋಡ್ರಿ ನೋಡ್ರಿ ಇದು ಹಳೆಯ ತಿರುಪತಿ. ಇದು ಹಳೆಯ ತಿರುಪತಿಯ ಬಸ್ ಸ್ಟ್ಯಾಂಡು ನೋಡ್ರಿ. ಎಲ್ಲವನ್ನು ನಾವು ನೋಡಬಹುದು. ಇದು ಎಲ್ಲ ಕೂಡ ಹಳೆಯ ತಿರುಪತಿಯ ಒಂದು ಕಿರು ನೋಟ ಹಾಕ್ಯಾರ. ಹಳೆ ತಿರುಪತಿ ಮತ್ತು ಹೊಸ ತಿರುಪತಿ ಎರಡೂ ಮಿಕ್ಸ್ ಆಗ್ಯದ. ಸೊ ಇದರಲ್ಲಿ ಫುಲ್ ಹೊಸ ತಿರುಪತಿ ಯಾವ ಥರ ಇತ್ತು ಅಂತ ಅಂದ್ಕೊಂಡು ನಮಗೆ ಹಾಕ್ಯಾರ ಮತ್ತು ಹೇಳಿಕೊಟ್ಟಾರ. ಅಲ್ಲಿಂದ ಇಲ್ಲಿ ಏನದ ಅಂತ ಅಂದ್ಕೊಂಡು ಹೇಳಿದ್ರೆ ತಿರುಪತಿಯೊಳಗ ಯಾವ ಯಾವ ವಿಶೇಷ ಸ್ಥಳಗಳನ್ನು ನಾವು ನೋಡಬಹುದು ಅಂತ ಅಂದ್ಕೊಂಡು ಅವರು ಇಲ್ಲಿ ಫುಲ್ ಹಾಕ್ಯಾರ. ಫುಲ್ ಅಲ್ಲಿಂದ ಹಿಂಗೆ ನೋಡ್ಕೊಂಡು ಬಂದ್ರೆ ತಿರುಪತಿಯೊಳಗ ನಾವು ಯಾವ ಯಾವ ಸ್ಥಳಗಳನ್ನು ನಾವು ನೋಡಬಹುದು, ಮೇಲೆ ಕೆಳಗೆ ಅಂದ್ರೆ ತಿರುಪತಿ ತಿರುಮಲದಲ್ಲಿ ನಾವು ಯಾವ ಯಾವ ಪ್ರೇಕ್ಷಣೀಯ ಸ್ಥಳಗಳವ ಅಂತ ಅಂದ್ಕೊಂಡು ಅವರು ಇಲ್ಲಿ ಹಾಕ್ಯಾರ ನೋಡ್ರಿ. ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳು. ಸೊ ಯಾರು ತಿರುಪತಿಗೆ ಬರ್ತೀರಿ ನೋಡ್ರಿ, ಇವ್ರು ಹೇಳ್ತಾ ಇದಾರ ಯಾವ ಯಾವ ತಿರುಪತಿ ಯಾವ ಯಾವ ಊರಲ್ಲಿ ತಿರುಪತಿ ಅಂಡರ್ ಅಲ್ಲಿ ಇದೆ ಅಂತ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಓಕೆ, ಆ ತರ ನಾನು ತಿರುಪತಿ ಅಂಡರ್ ಒಳಗಿರುವಂತಹ ಗುಡಿಗಳು, ಟೆಂಪಲ್. ಬೇರೆ ಬೇರೆ ಊರುಗಳಲ್ಲಿ ತಿರುಪತಿಯ ಅಂಡರ್ ಅಲ್ಲಿರುವಂತಹ ಗುಡಿಗಳಂತೆ ಇವು. ಸೊ ನನಗೆ ತೆಲುಗು ಬರಲ್ಲ, ಕೊಂಚ ಬರುತ್ತೆ. ಸೊ ಹಂಗಾಗಿ ನಾವು ನಮ್ಮ ಮನೆಯವ್ರಿಗೆ ಫುಲ್ ಬರುತ್ತೆ. ಸೊ ಹಂಗಾಗಿ ಅವ್ರು ಓದ್ಬಿಟ್ಟು ಹೇಳಿದ್ರು ನೋಡ್ರಿ ಎಷ್ಟು ಒಳ್ಳೆ ಒಳ್ಳೆ ಗುಡಿಗಳು ಇದು ನೋಡ್ರಿ ಎಷ್ಟು ಚಂದದ. ಆಮೇಲೆ ಇದು ನೋಡ್ರಿ. ಸೊ ಇವೆಲ್ಲ ಗುಡಿಗಳು ತಿರುಪತಿ ಅಂಡರ್ ಒಳಗವ ಅಂತ ಅನ್ಕೊಂಡು ಹೇಳ್ತಾರ ನೋಡ್ರಿ. ಇಲ್ಲಿ ಒಂದು ನೀವು ಫ್ಲವರ್ ಎಕ್ಸಿಬಿಷನ್ ಬಂದ್ರಿ ಅಂತ ಅನ್ಕೊಂಡು ಹೇಳಿದ್ರೆ ವೆರೈಟಿ ತರದ್ದು ನೀವು ಫ್ಲವರ್ಸ್ ಗಳನ್ನ ನೋಡ್ಬೋದು. ಆಮೇಲೆ ವಿಷಯ ತಿಳ್ಕೊಳ್ದೇ ಇರೋ ವಿಷಯಗಳನ್ನ ನೀವು ತಿಳ್ಕೊಬಹುದು. ಯಾಕಂದ್ರೆ ಇವಾಗ ನೋಡ್ರಿ ಇಲ್ಲಿ ಮೇಲೆ ಹನುಮನ್ ದೇವ್ರು ಕೈ ಕಟ್ಕೊಂಡು ನಿಂತ್ಕೊಂಡಿರೋ ತರದ್ದು ಇಲ್ಲಿ ಹಿಂಗ ಹೋಗ್ಬೋದು. ಬಾ ಹಿಂಗಿಂದ ಹಂಗ್ ಬರೋಣ ರೀ, ಹಿಂಗೆ ಬನ್ನಿ. ನೋಡಿ ಇಲ್ಲೆಲ್ಲ ವೆರೈಟಿ ನೋಡಿ, ಪ್ರಕೃತಿಯ ಸೌಂದರ್ಯ ನೋಡಬಹುದು. ಅಂದ್ರೆ ಇವರು ವಿದೇಶದಿಂದ ಫ್ಲವರ್ಸ್ ಗಳನ್ನ ತರಿಸ್ತಾರೆ ಅಂತ ಕೇಳಿದೆ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಇದು ಫ್ಲವರ್ ಇಂದಾನೇನೆ ಫಿಶ್ ಅನ್ನ ಮಾಡ್ಯಾರ ಅವರು. ಎಷ್ಟು ಕ್ಯೂಟ್ ಆಗಿ ಮಾಡ್ಯಾರ ಅಂತ ಅನ್ಕೊಂಡು ಹೇಳಿದ್ರೆ ಬರೀ ಫೇಸ್ ಅಷ್ಟೇ, ಫೇಸ್ ಅಲ್ಲಿ ಅರ್ಧ ಭಾಗ ಅಷ್ಟೇ ಬಿಟ್ಟು ಮಿಕ್ಕಿರೋದೆಲ್ಲ ಇವರು ಫ್ಲವರ್ ಇಂದಾನೇನೆ ಮಾಡ್ಯಾರ ನೋಡಿ. ಈ ಕಡೆ ಫುಲ್ ಎಲ್ಲ ವೆರೈಟಿ ಫ್ಲವರ್ಸ್ ಗಳನ್ನ ನಾವು ನೋಡಬಹುದು.
ನೋಡಿ ಇದೆಲ್ಲ ಫುಲ್ಲು ತರಹದ ಫ್ಲವರ್ಸ್ಗಳು. ಅದ್ರ ಹೆಸರೇ ಗೊತ್ತಿಲ್ಲ ನಮಗೆ, ಕರೆ ಹೇಳಬೇಕು ಅಂತ ಅನ್ಕೊಂಡು ಹೇಳಿದ್ರ ಒಂದು 5-6 ಹೇಳ್ಬಹುದು ಅಷ್ಟೇ. ಬಿಟ್ರೆ ಮಿಕ್ಕಿರ ಎಲ್ಲ ಫ್ಲವರ್ಸ್ಗಳು ಕೂಡ ಏನಾಗ್ಯದ ಇವರು ಬೇರೆ ಬೇರೆ ದೇಶಗಳಿಂದ ವಿದೇಶಗಳಿಂದ ತರಿಸ್ಯಾರ ಅಂತ ಅನ್ಕೊಂಡು ಕೇಳ್ಪಟ್ಟಿವಿ. ಇಲ್ಲಿ ನೋಡ್ರಿ ನಾರಾಯಣ ದೇವರು ಮಲಗಿರೋದು. ನಾರಾಯಣನ ಶ್ರೀನಿವಾಸನ? ಶ್ರೀನಿವಾಸ ದೇವರು. ಗರುಡ ದೇವರು ಸೇವಾ ಮಾಡ್ಲಿಕ್ಕತ್ತಾರ, ಶ್ರೀನಿವಾಸ ದೇವರು ಮಲಗಿರೋದು. ನವರಾತ್ರಿಗೆ ನೀವು ಫಸ್ಟ್ ಟೈಮ್ ಬಂದಿರಾ? ಹೌದು, ಫಸ್ಟ್ ಟೈಮ್ ಬಂದಿರೋದು ನವರಾತ್ರಿಗೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ಪ್ಲೇಸು, ಎಷ್ಟು ಚೆನ್ನಾಗಿ ಮಾಡಿದ್ರೆ ಡೆಕೋರೇಷನ್ ಅಂದ್ರೆ 2 ಕಣ್ಣು ಸಾಕಾಗಲ್ಲ ನೋಡಕ್ಕೆ. ತುಂಬಾ ಚೆನ್ನಾಗಿ. ನನಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಅದು ಮಾತ್ರ ಕರೆ, ನನ್ನ ವೈಫ್ ಹೇಳೋದಕ್ಕೆ ಬಂದಿರೋದು, ಬಟ್ ತುಂಬಾ ಚೆನ್ನಾಗಿದೆ. ಏನಮ್ಮ ಅದು? ಏನಿದೆ ಇದು? ಬಾ ಇಲ್ಲಿ ಮುಂದೆ ಬಾ, ಹಂಗೆ ಹೋಗೋಣ ಬಾ. ನೋಡ್ರಿ ಇಲ್ಲಿ ಮತ್ತೆ ಫ್ಲವರ್ ಇಂದ ಎಲಿಫೆಂಟ್ ಮಾಡ್ಯಾರ. ಬರೇ ಗುಲಾಬಿ ಹೂವು ಶಾವಂತಿಗೆ ಹೂವಿಂದ ಇಲ್ಲಿ ಇವರು ಎಲಿಫೆಂಟ್ ಅನ್ನ ಮಾಡ್ಯಾರ. ಅಲ್ಲಿ ಬ್ರಿಡ್ಜ್ ನೋಡ್ರಿ, ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂತ ಅನ್ಕೊಂಡ್ ಹೇಳಿದ್ರ. ಅಲ್ಲಿ ಬ್ರಿಡ್ಜ್ ಆದ್ಮೇಲೆ ಇಲ್ಲಿ ರಾಮದೇವರು ಮತ್ತೆ ಹನುಮಂತ ದೇವರು. ಅವ್ರ್ಯಾರ್ರಿ? ಓಕೆ, ರಾಮದೇವರು ಹನುಮಂತ ದೇವ್ರನ್ನ ಮಾಡ್ಯಾರ. ಇಲ್ಲಿ ಏನ್ ಮಾಡ್ಯಾರ ಅಂತ ಅನ್ಕೊಂಡ್ ಹೇಳಿದ್ರ ವೀಣಾ. ನೋಡ್ರಿ ಎಲ್ಲಾನು ಫ್ಲವರ್ ಇಂದಾನೇ ಮಾಡ್ಯಾರ. ಅದು ಎಷ್ಟು ಚಲೋ ಮಾಡ್ಯಾರ ಅಂತ ಅನ್ಕೊಂಡ್ ಹೇಳಿದ್ರ. ಯಾವ ಪೋಸ್ಟರ್? ನೋಡಿ ಇದಿಷ್ಟು ಪೋಸ್ಟರ್ ಮಾಡ್ಯಾರ ಕೃಷ್ಣಂದು, ಒಂದಕ್ಕಿಂತ ಒಂದು ಎಷ್ಟು ಚಂದವ ಅಂತ ಅನ್ಕೊಂಡ್ ಹೇಳಿದ್ರ. ಪುಟ್ಟ 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 ಕೃಷ್ಣ ತೋರಿಸ್ದೆ. ಇದು ನೋಡಿ ಫ್ಲವರ್ ಇಂದಾನೇ ಫಿಶ್ ಅದ, ಅಲ್ಲಿ ಟೋಟಾಯ್ಸ್ ಅದ. ಸೊ ತಾಂಬೇಲು, ತಾಂಬೇಲಲ್ಲ, ಬರೀ ಈ ಕಡೆಯಿಂದ ತೋರಿಸ್. ಅಲ್ಲಿದೆ ಅಲ್ಲ, ಕೆಳಗಡೆ ಇದೆ ಅಲ್ಲ ಅಲ್ಲಿ. ಸೊ ಅದು ನೋಡು. ಆಮೇಲೆ ಹಿಂಗೆ ಸ್ಟ್ರೇಟ್ ಆಗಿ ಹೋದ್ರೆ ತುಲಾಭಾರನ. ಓ ಇಲ್ಲಿ ನೋಡಿ, ಇಲ್ಲೊಂದೇನೋ ಇದೆ. ವಾವ್, ಕೃಷ್ಣ. ಅದು ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕೃಷ್ಣ. ಕಿಟ್ಟಪ್ಪ ನೋಡಿ, ಇದು ಎಷ್ಟು ಚೆನ್ನಾಗಿ ಬುಟ್ಟಿ ತರ ಮಾಡ್ಯಾರ. ಸೊ ಇದು ಕೃಷ್ಣ ನೋಡಿ. ನೋಡ್ರಿ ಇದು ತುಲಾಭಾರ, ಕೃಷ್ಣಂಗೆ ತುಲಾಭಾರ ಮಾಡ್ತಾ ಇರೋದು. ನೋಡ್ರಿ ಅಲ್ಲಿ ಕೃಷ್ಣ ಕೂತಾನ, ತುಲಾಭಾರ. ಇಲ್ಲಿ ನೋಡ್ರಿ ಎಷ್ಟು ಚಂದಾಗಿ ತುಳಸಿ ಏರ್ಸ್ಯಾರ. ಸೊ ತುಳಸಿ ಅಲ್ಲೆಲ್ಲ ಅಷ್ಟು ಬಂಗಾರ, ಬೆಳ್ಳಿ, ವಜ್ರ, ಮುತ್ತು ಇದೆಲ್ಲ ಇಟ್ರು ಅದು ಅದರ ಸಮಕ್ಕೆ ಬರಂಗಿಲ್ಲ. ಸೊ ಅವಾಗ 1 ದಳ ತುಳಸಿಯನ್ನ ಇಟ್ರೆ, ಭಕ್ತಿಯಿಂದ 1 ದಳ ತುಳಸಿ ದಳವನ್ನ ಇಟ್ರೆ ಅದು ಸರಿಯಾಗಿ ಆಗ್ತದ ಅನ್ನೋದನ್ನ ತೋರಿಸ್ಕೊಟ್ಟಾರ. ಈ ಕಡೆ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷಣವಿದು. ನೋಡ್ರಿ ಅಲ್ಲಿ ಜಿಲೇಬಿ ಅದ, ಆಮೇಲೆ ವೆರೈಟೀಸ್ ಆಫ್ ಸ್ವೀಟ್ಸ್ ಅವ. ವಾವ್, ನೋಡ್ರಿ ಹೆಂಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ನೋಡಿ ಎಲ್ಲ ಪ್ಲಾಸ್ಟಿಕ್ ಅಂತೆ, ಅದು ಒರಿಜಿನಲ್ ಇದ್ರೆ ಹೋಗೋದೆ ತಕೊಂಬರೋಣ ಅನ್ಕೊಂಡಿದ್ದೆ. ಸೊ ನಮ್ಮಂತವ್ರು ಬರ್ತೀವಿ ಅಂತ ನೆನೆ ಪ್ಲಾಸ್ಟಿಕ್ ಮಾಡಿದ್ರೆ. ಇಲ್ಲಿ ನೋಡ್ರಿ ಕೃಷ್ಣ, ಇಲ್ಲಿ ನೋಡಿ. ವಾವ್, ಪುಟ್ಟ ಪುಟ್ಟ ಕೃಷ್ಣ ಎಷ್ಟು ಚಂದ ಮಾಡ್ಯಾರ. ಇದು ಪುಟ್ಟ ಕೃಷ್ಣ, ಇದು ಹಾರ್ಸ್. ಹೌದು, ಇದು ಹಾರ್ಸ್. ಫ್ಲವರ್ ಇಂದ ಇಲ್ಲಿ ಹಾರ್ಸ್ ಅನ್ನ ಮಾಡ್ಯಾರ ನೋಡ್ರಿ. ಹಂಗೆ ಹೊರಗಡೆ ಬಂದ್ರ ವಾವ್, ಇಲ್ಲಿ ನೋಡಿ ಬಾಮ. ರೀ ಅವನ್ ಯಾರು ನೋಡಿ? ಅದು ಶಕಟಾಸುರ ಅಂತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೇಮ್ ಶಕಟಾಸುರನೇ ಬಂದಂಗಾಗಿದೆ. ನಾವು ನೋಡಿಲ್ಲ ಶಕಟಾಸುರನ್ನ. ಏನ್ ಸ್ಟೋರಿ ಏನಿದು? ಓ ನೋಡಿ, ನೋಡ್ರಿ ಇಲ್ಲೊಂದೇನೋ ಮಾಡಿದ್ದಾರೆ. ಗರುಡ ದೇವರು ಎಂತ ಇದು? ವೆಂಕಟೇಶ ದೇವರು. ಇಲ್ಲಿ ಇಬ್ರು ಕುತ್ಕೊಂಡೇನೋ ವರ ಕೇಳ್ತಾ ಇದ್ದಾರೆ. ಸೊ ತೆಲುಗು ಕಲಿಬೇಕಾಯ್ತು ನಾನು. ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೆತ್ಕೊಂಡು ಕುತ್ಕೊಂಡಿದ್ದಾನೆ. ವೆರಿ ಗುಡ್. ಇಲ್ಲಿ ನೋಡಿ ಶ್ರೀನಿವಾಸ ದೇವರು.
ಸೊ ಹಂಗೆ ಮುಂದೆ ಬಂದ್ರೆ ನನ್ನ ಮಗಳು ಇನ್ನೂ ಎಚ್ಚರ ಇದ್ದಾಳೆ, ಅಳ್ತಾ ಇದ್ದಾಳೆ. ಅಂಥದ್ರಲ್ಲೇ ನಾಳೆ ಊರಿಗೆ ಹೋಗೋದಿದೆ ಅಂತ ಅಂದ್ಕೊಂಡು ಎಷ್ಟಾಗುತ್ತೆ ಅಷ್ಟು ನಾವು ನೋಡ್ಕೊಂಬರೋಣ ಅಂದ್ಕೊಂಡು ಬಂದ್ವಿ. ಕೊಡು ಒಳಗಡೆ ಮಾಡಿದ್ದಾರೆ. ನೋಡಿ ಅವಳು ಹೆಂಗೆ ಹೋಗ್ತಾ ಇದ್ದಾಳೆ. ಕೊಡು ಒಂದು ತೋರ್ಸು. ವೇದಿಕಾ ಹಾಯ್ ಹೇಳು ಎಲ್ರಿಗೂ. ಹಾಯ್ ಹೇಳು. ಹಾಯ್ ಹೇಳ್ತಾ ಇದ್ದಾಳೆ ನೋಡಿ. ವೇದಾಂತ್ ಹಾಯ್ ಹೇಳು. ಹಾಯ್ ಗಾಯ್ಸ್, ಇವಾಗ ನಾನು ಏನೋ ತೋರಿಸ್ತೀನಿ. ಕೊಡು ಅವನೇನೋ ತೋರಿಸ್ತಾರಂತೆ. ಸರಿ ಬನ್ನಿ, ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಬರ್ತಾರೆ ಬನ್ನಿ, ಫೋಟೋಗಳು ತಕೊಂಡು. ನೋಡಿದ್ದು ದ್ರೌಪದಿ ಸ್ವಯಂವರ, ದ್ರೌಪದಿ ದೇವಿಯ ಸ್ವಯಂವರವನ್ನ ಇಲ್ಲಿ ಇಟ್ಟಾರ. ಸೊ ನೋಡೋಣ. ಸೂಪರ್ ಆಗಿದೆ. ವೇರ್ ಇಸ್ ಅರ್ಜುನ? ಅರ್ಜುನ ಇಸ್ ದೇರ್ ನಾ? ನೋಡಿ ಬಿಲ್ಲನ್ನ ಹೊಡಿತಾ ಇರೋದು ನೋಡಿ. ಅಲ್ಲಿ ಮೇಲೆ ಫಿಶ್ ಅದ, ಮೀನಾದ, ಮತ್ಸ್ಯಯಂತ್ರ, ಅದೇ ಮತ್ಸ್ಯಯಂತ್ರ ತೋರಿಸ್ದೆ ನೋಡಿ. ಇದು ಧರ್ಮರಾಜ, ಅದು ಶ್ರೀಕೃಷ್ಣಡು, ಅದು ತೆಲುಗುದಲ್ಲಿ ಬರೆದಿದ್ದಾರೆ. ಇದು ದುಶ್ಯಾಸನ, ಇದು ಶಕುನಿ, ಇದು ದುರ್ಯೋಧನ. ನೋಡಿ ಅಲ್ಲಿ ಮೇಲ್ಗಡೆ ಯಾರು ಕುತ್ಕೊಂಡಿದ್ದಾರೆ? ದ್ರೌಪದಿ, ಧ್ರುವರಾಜ. ನೋಡಿ ಸ್ಟೋರಿ ಸಮೇತ ಇವರು ಏನ್ ಮಾಡ್ಯಾರ ಅಂತ ಅನ್ಕೊಂಡು ಹೇಳಿದ್ರ, ಒಂದು ನೋಡಿ ಇಲ್ಲಿ ನೋಡಿ ಕಿಟ್ಟಪ್ಪ. ಇಲ್ಲಿ ಮುಂದೆ ಬಂದ್ರ ಹಾರ್ಸ್. ಹಾರ್ಸ್ ಹೆಂಗ್ ಮಾಡುತ್ತೆ ವೇದು? ಟಿಕ್ 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 ಟಿಕ್. ನೋಡಿ ಅವ್ನು ಹೇಳ್ತಾ ನೋಡಿ, ವೇದು ಹಾರ್ಸ್ ಹೆಂಗ್ ಮಾಡುತ್ತೆ? ಟಿಕ್ 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 ಮಾಡುತ್ತಾ? ಓಕೆ ನೋಡಿ ಇಲ್ಲಿ ಕೃಷ್ಣ. ನೋಡಿ ಇದು ಕರ್ಣ, ಇದು ಕೃಷ್ಣ ಮತ್ತೆ ಅರ್ಜುನ. ಆಲ್ಮೋಸ್ಟ್ ಅಲ್ಲೂ ಕೃಷ್ಣನ ಸ್ಟೋರಿಯನ್ನ ತಗೊಂಡಾರ. ಚಲೋ ಮಾಡ್ಯಾರ. ಟೋಟಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಮಕ್ಳು ಕರ್ಕೊಂಡ್ ಬಂದ್ರೆ ಎಂಜಾಯ್ ಆಗ್ತದ. ವಾವ್, ಏನಿದು ಹನುಮಂತ ದೇವರು? ನೋಡ್ರಿ ಎಷ್ಟ್ ಚಂದ ತೆಗ್ದಾರ. ಅಲ್ಲೆಲ್ಲ ವಾಟರ್ದು ನೋಡ್ರಿ, ಇಲ್ಲೂ ವಾಟರ್ದು. ಇಲ್ಲೊಂದು ಕಿಟ್ಟಪ್ಪ ನಿಂತ್ಕೊಂಡಿದೆ ನೋಡಿ, ಪುಟ್ಟ ಪುಟ್ಟ ಕೃಷ್ಣ, ಪುಟ್ಟ 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 ಕೃಷ್ಣ ನಿಂತ್ಕೊಂಡದ. ಓ ಇಲ್ಲಿ ಮೇಲೆ ಹನುಮಂತ ದೇವ್ರದ ಲಂಕಾ ದಹನ ನೋಡಿ. ಹಿಂಗಡೆ ಸ್ಟೋರಿ ಹಾಕ್ಯಾರ, ಲಂಕಾ ದಹನ. ಇದು ಹಾರ್ಕೊಂಡ್ ಹೊಂಟಾನ ನೋಡ್ರಿ, ಹನುಮಂತ ದೇವರು ಹಾರ್ಕೊಂಡು ಹೊಂಟಾನ ನೋಡ್ರಿ. ಇಷ್ಟು ದೊಡ್ಡದ. ಸೊ ಅವ್ರು ಇಲ್ಲಿಂದ ಶುರು ಮಾಡ್ಕೊಂಡ್ಬಿಟ್ಟು ಇಷ್ಟೆಲ್ಲ ಅದ. ವೇದಾಂತ ಕೇಳೋಣ. ವೇದಾಂತ್, ಹೆಂಗ ಅನಿಸ್ತು ಫ್ಲವರ್ ಎಕ್ಸಿಬಿಷನ್? ಸೊ ನೋಡಿದ್ರಲ್ಲ ಗೈಸ್, ಇಷ್ಟೊತ್ತನ ತೋರಿಸಿದ್ದು ತಿರುಮಲ ಅಲ್ಲಿ ಫ್ಲವರ್ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂಥರ ಮಹಾಭಾರತದ ಪಿಕ್ಚರ್ ಕಣ್ಮುಂದ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಇವಾಗ ಮಕ್ಕಳನ್ನ ಕರ್ಕೊಂಡ್ ಬಂದ್ವಿ ಅಂತ ಅನ್ಕೊಂಡ್ ಹೇಳಿದ್ರೆ ಅವ್ರಿಗೆಲ್ಲ ತಿಳಿಸಿ ಅರ್ಥ ಮಾಡಿ ಹೇಳ್ಬೋದು ನಾವು. ಅಷ್ಟು ಬಹಳ ಅಂದ್ರೆ ಬಹಳ ಚಲೋ ಮಾಡೋದು. ದೊಡ್ಡವ್ರಿಗೂ ಇಂಟ್ರೆಸ್ಟ್ ಬರ್ತದ, ಮತ್ತೆ ಸಣ್ಣ ಮಕ್ಕಳುಗಳನ್ನ ಕರ್ಕೊಂಡ್ ಬಂದು ನಾವಿಲ್ಲಿ ತೋರಿಸಬಹುದು. ಆಮೇಲೆ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ನೀಟಾಗಿ ಬೇರೆ ಫೋಟೋ ಬಿಡಬಹುದು, ಎಲ್ಲೂ ಒಂಥರ ಕಸನೂ ಇಲ್ಲ, ಎಲ್ಲ ಕಡೆ ಓಡಾಡಿ ಆರಾಮಾಗಿ ಬರಬಹುದು. ಆಮೇಲೆ ಫ್ಲವರ್ಸ್ ಗಳ ನೇಮ್ ಗಳ ಮಾತ್ರ ನಮಗ್ ಗೊತ್ತೇ ಇಲ್ಲ, ಪಾಪ ಅವರು ಬರ್ದು ಅಂಟ್ಸ್ಯಾರ ಯಾವ ಫ್ಲವರ್ಸ್ ಏನು ಅಂತ ಅನ್ಕೊಂಡು. ಅಷ್ಟು ತರ ಫ್ಲವರ್ ಇಟ್ಟಿದ್ದಾರೆ. ಫ್ಲವರ್ಸ್ ನಮಗ್ ಗೊತ್ತಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಅಷ್ಟು ತರದ ವೆರೈಟಿ ಫ್ಲವರ್ಸ್ ಗಳನ್ನ ಇವರು ಯಾವ್ದು ನವರಾತ್ರಿ ಒಳಗ ತರಿಸಿರ್ತಾರ. ಸೊ ನೀವು ಸಾಲದು. ನೀವು ತಿರುಪತಿ ಪ್ಲಾನ್ ಮಾಡ್ತಿದ್ರೆ ನವರಾತ್ರಿ ಟೈಮ್ ಅಲ್ಲಿ ಇಷ್ಟರಲ್ಲಿ ಬರ್ತಿದ್ರೆ ಫ್ಲವರ್ ಎಕ್ಸಿಬಿಷನ್ ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ಹಲವಾರು ಪ್ಲೇಸಸ್ ಅವ, ಬಟ್ ನಮ್ಗೆ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀವಿ. ಅಲ್ಲಿ ತರ ಬಾಯ್ ಬಾಯ್. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.